ಪ್ರತಿಭಟನೆ, ಆಕ್ರೋಶ, ಘೋಷಣೆ, ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹ, ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆ ನಡೀತಾ ಇದೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಲಾಗ್ತಾ ಇರುವಂಥದ್ದು. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ನಡೀತಾ ಇದೆ. ಧಾರವಾಡದಲ್ಲಿ ರ್ಯಾಲಿ, ಪ್ರತಿಭಟನೆ, ಸೆಟ್ ಅನ್ನ ಹೊರಹಾಕಲಾಗ್ತಾ ಇದೆ. ಪ್ರತಿಭಟನೆಗೆ ಬಿಜೆಪಿ ಮುಖಂಡರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡದ ಶ್ರೀನಗರ ವೃತ್ತದಲ್ಲಿ ಉದ್ಯೋಗಾಕಾಂಕ್ಷಿಗಳಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಖಾಲಿ ಇರುವಂತಹ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವಂತೆ ಘೋಷಣೆ ಕೂಗಿರುವಂಥದ್ದು ಪ್ರತಿಭಟನಾಕಾರರು. ಕಾಂಗ್ರೆಸ್ ನಾಯಕರ ಫೋಟೋ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲಿಕ್ಕೆ ಧಾರವಾಡ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇಂದು ಪ್ರತಿಭಟನೆಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಅನುಮತಿ ಕೇಳಿತ್ತು. ಪೊಲೀಸರು ನಿರಾಕರಿಸಿದ್ರು. ಆದರೆ ಸಂಘಟನೆ ಹೈಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಪೊಲೀಸರೊಂದಿಗೆ ಈ ಬಗ್ಗೆ ಚರ್ಚಿಸಿ ಅಂತ ತಿಳಿಸಿ ವಿಚಾರಣೆಯನ್ನು ಮಾರ್ಚ್ 3ಕ್ಕೆ ಮುಂದೂಡಿತ್ತು. ಈ ನಡುವೆ ಇಂದು ಬಿಜೆಪಿ ಹೋರಾಟಕ್ಕೆ ಪೊಲೀಸರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅನುಮತಿ ಇಲ್ಲದಿದ್ರು ಯುವಕರು ಬೀದಿಗೆ ಇಳಿದಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿಪಕ್ಷ ನಾಯಕ ಅಶೋಕ್ ಭಾಷಣಕ್ಕೆ ಅಡ್ಡಿಪಡಿಸಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭಾಷಣವನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು, ಅಡ್ಡಿಪಡಿಸಲಾಗಿದೆ. ಗೋ ಬ್ಯಾಕ್ ಘೋಷಣೆಯನ್ನ ಕೂಗಿದ್ದಾರೆ ಸ್ಟೂಡೆಂಟ್ಸ್. ಗೋ ಬ್ಯಾಕ್ ಅಶೋಕ್ ಅಂತ ಘೋಷಣೆ ಕೂಗಿದ್ದಾರೆ. ಮೈಕ್ ಕೊಟ್ಟು ವಾಪಸ್ ಆಗಿದ್ದಾರೆ ಅಶೋಕ್. ಮುಜುಗರ ಆಗಿದೆ ವಿರೋಧ ಪಕ್ಷ ನಾಯಕ ಅಶೋಕ್ಗೆ. ಅಲ್ಲಿ ಮಾತಾಡ್ಲಿಕ್ಕೆ ಹೋದ್ರು, ಬಿಜೆಪಿ ನಿಮ್ ಸಪೋರ್ಟ್ ಇಲ್ಲಿದೆ ಅಂತ ಹೇಳಲಿಕ್ಕೆ ಹೋದ್ರು. ಅವ್ರಿಗೆ ಗೊತ್ತು ಇವರ ಹೋರಾಟ ಈ ಮುಂಚೆಯಿಂದಲೂ ಆಗ್ತಾ ಇರುವಂಥದ್ದು. ಇವತ್ತು ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಸೊ ಹೀಗಾಗಿ ಗೋ ಬ್ಯಾಕ್ ಅಶೋಕ್ ಅಂತ ಹೇಳಿದ್ರು. ಬಿಜೆಪಿಗೆ ಮುಜುಗರ, ಅಶೋಕ್ ಅವರಿಗೆ ಮುಜುಗರ ಆಗಿದೆ. ಮುಜುಗರದ ಪ್ರಸಂಗ ಬಿಜೆಪಿ ನಾಯಕರಿಗೆ. ಆರ್ ಅಶೋಕ್ ಅವರಿಗೆ ಗೋ ಬ್ಯಾಕ್ ಅಂದಂತ ಹಿನ್ನೆಲೆಯಲ್ಲಿ ನಾವು ವಾಪಸ್ ಹೋಗ್ತೀನಿ ಅಂತ ಹೇಳ್ತಿದ್ದ ಹಾಗೆ ಚಪ್ಪಾಳೆ ಕೂಡ ತಟ್ಟಿದ್ರು ಅಲ್ಲಿರುವಂತ ವಿದ್ಯಾರ್ಥಿಗಳು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ವಿದ್ಯಾರ್ಥಿಗಳು ಏನಂತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಗಳಿಂದ ಯಾವುದೇ ರೀತಿಯಿಂದ ಕನ್ಫರ್ಮ್ ಆಗ್ತಾ ಇಲ್ಲ. PC ಆಯ್ತು, PSI ಆಯ್ತು, ಕಳೆದ 2019 ಮತ್ತು 2020ರಲ್ಲಿ ಅಷ್ಟೇನೆ ಆಗಿದ್ದು ಕನ್ಫರ್ಮ್. ಇಲ್ಲಿವರೆಗೂ ಬರೀ ಸುಳ್ಳು ಭರವಸೆನ ಕೊಡ್ಕೊಂತ ಸರ್ಕಾರ ಬಂದಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ನಂಬಿಕೊಂಡಿದ್ದಾರೆ. ಇದೊಂದೇ ಸತ್ಯ ಅಲ್ಲ ಸರ್, ಕಳೆದ 3 ಬಾರಿ ಸತ್ಯ ನಾವು ಪ್ರತಿಭಟನೆ ಮಾಡದೆ ಕೂಡ ಯಾವುದೇ ರೀತಿಯಿಂದ ಉಪಯೋಗ ಆಗಿಲ್ಲ. ವಿದ್ಯಾರ್ಥಿಗಳು ನಿರಾಸೆಗೆ ಒಳಗಾಗಿದ್ದಾರೆ. ಯಾವುದೇ ರೀತಿಯಿಂದ ಮುಕ್ತವಾದ ಅವಕಾಶ ಇಲ್ಲ ನಮಗೆ. ಮೂಲೆಯಲ್ಲೂ ಕೂಡ ಪೊಲೀಸರನ್ನ ನಿಲ್ಲಿಸಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗಿದೆ ಸರ್. ಕನ್ಫರ್ಮ್ ಮಾಡಬೇಕು. ಒಳ ಮೀಸಲಾತಿ ಅಂತೆ, ಚುನಾವಣೆ ಅಂತೆ, ಗ್ರಾಮ ಪಂಚಾಯತಿ ಆದ ಸುಳ್ಳು ಹೇಳ್ಕೊಂಡೆ ಸರ್ಕಾರ 3 ವರ್ಷ ಮುಗಿದೋಯ್ತು. ಇನ್ನು ಉಳಿದಿರೋದೇ 2 ವರ್ಷ. ಇನ್ನು 2 ವರ್ಷದಲ್ಲಿ ಕೂಡ ಯಾವುದೇ ರೀತಿಯಿಂದ ಕನ್ಫರ್ಮ್ ಆಗಲ್ಲ. ಹಾಗಾಗಿ ನಾವು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತಾ ಇದೀವಿ ಸರ್. ಪೊಲೀಸ್ ವಯೋಮಿತಿ ಕೂಡ ಹೆಚ್ಚಾಗಿದೆ ಅಂದ್ರೂ ಕೂಡ ನಮಗೆ ಬೇಗ ಕನ್ಫರ್ಮ್ ಮಾಡ್ತಾ ಇಲ್ಲ. ಆಲ್ರೆಡಿ ನಮ್ದು ಏಜ್ ಎಲ್ಲ ಮೀರೋಗಿದೆ ಸರ್. 5 ವರ್ಷ ಕೊಟ್ಟರು ಕೂಡ ನಮಗೆ ಏಜ್ ಬರಲ್ಲ ಸರ್. ಹಾಗಾಗಿ ತುಂಬಾ ಕಷ್ಟ ಆಗಿದೆ ಸರ್ ವಿದ್ಯಾರ್ಥಿಗಳು. ಸುಮಾರು 2,79,000 ಖಾಲಿದೆ ಸರ್ ಹುದ್ದೆಗಳಿದೆ. ಸುಮಾರು ಟೀಚರ್ PSI ಅಲ್ಲಿ, ಪೊಲೀಸ್ ಅಲ್ಲಿ ಎಲ್ಲ ಸರ್ ಕನ್ಫರ್ಮ್ ಇದೆ ಸರ್. ಸುಮಾರು 3-4 ಸಲ ಪ್ರತಿಭಟನೆ ಮಾಡಿದೆ ಸರ್. ಪ್ರತಿ ಉದ್ಯೋಗದಾಗ ಯಾವುದೇ ತರ ಕನ್ಫರ್ಮ್ ಇಲ್ಲ ಸರ್. ಹಂಗಾಗಿ ಬೇಗ ನೇಮಕಾತಿ ಆಗಬೇಕಂತ ಸರ್ ಸರ್ಕಾರದಲ್ಲಿ ಮನವಿ ಮಾಡೋದೇ ಸರ್. ಬೇಗ ನೇಮಕಾತಿ ಆಗಬೇಕು. ಇದೊಂದೇ ಪ್ರಾರಂಭ ಸರ್. ಸುಮಾರು 4 ವರ್ಷಗಳಿಂದ ಆಗ್ತಲ್ಲ ಸರ್, ಕನ್ಫರ್ಮ್ ಆಗ್ತಾ ಇಲ್ಲ. ಯಾವುದೇ ತರ ಕನ್ಫರ್ಮ್ ಇಲ್ಲ. ಉದ್ಯೋಗ ಆಯ್ತು, ಚುನಾವಣೆ ಆಯ್ತು, ಅದು ಮೀಸಲಾತಿ ಅಂತೇಳಿ ಎಲ್ಲಾ ತರ ಆಯ್ತೇಳಿ ಈ ಯಾವುದು ಕನ್ಫರ್ಮ್ ಆಗಿಲ್ಲ ಸರ್ ಅಷ್ಟೇ. ಸರ್, ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಕರಾಳವಾದ ದಿನ. ವಿದ್ಯಾರ್ಥಿಗಳು ತಮ್ಮ ಮೂಲಭೂತ ಹಕ್ಕಾದ ನಾವೇನು ಕೇಳತ್ತಿಲ್ಲ ಸರ್. ನೀವು ಗ್ಯಾರಂಟಿ ಕೊಡ್ರಿ, ನಮಗೆ ದುಡ್ಡು ಕೊಡ್ರಿ ಅಂತ ನಾವು ಕೇಳಕತ್ತಿಲ್ಲ. ನಾವು ಕೇಳಕತ್ತಿದ್ದು ನಮ್ಗೆ ಓದಿ ಒಂದು ಬೆಲೆ ಕೊಡ್ರಿ. 4 ವರ್ಷ 5 ವರ್ಷ ವಿದ್ಯಾರ್ಥಿಗಳು ಕುಂತು ಓದ್ತಾರೆ. ಇವ್ರು ಕ್ವಾಲಿಫೈ ಮಾಡಂಗಿಲ್ಲ. ಇವ್ರು ಬರೀ ಕುಂಟ್ರಪ್ಪ ಹೇಳ್ಕೊಂತ ಅವತ್ತು ಮಾಡ್ತೀನಿ ಇವತ್ತು ಮಾಡ್ತೀನಿ ಅಂತ ಬರೀ ಸಮಯ ಸಾಗಿಸ್ಕೊಂತ ಬಂದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದೊಂದು ದಿನಾನು
ಇಂಪಾರ್ಟೆಂಟ್ ಐತೆ ಸರ್ ಇಲ್ಲಿ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ತನ್ನ ಊರು ಬಿಟ್ಟು ಧಾರವಾಡಕ್ಕೆ ಬಂದು ಓದ್ತಾನಂತಂದ್ರೆ ತಿಂಗಳಿಗೆ ಏನಿಲ್ಲ 4 ರಿಂದ 5 ಸಾವಿರ ರೂಪಾಯಿ ಖರ್ಚು ಐತಿ. ವಯಸ್ಸಾದ ಅಪ್ಪ ಅಮ್ಮ ಮನೆಯಾಗ ಬಿಟ್ಟು ಅವ ಏನೋ ಒಂದು ಆಶಾಭಾವನೆಯಿಂದ ಇಲ್ಲಿ ಬಂದು ಓದ್ತಿರ್ತಾನೆ. ನಾವೊಂದು ಸರ್ಕಾರಿ ಅಧಿಕಾರಿ ಹಾಕೇನಿ, ಈ ಸಮಾಜಕ್ಕೆ ಏನೋ ಕೊಡುಗೆ ಕೊಡ್ತೇನೆ, ನಮ್ಮ ಅಪ್ಪ ಅಮ್ಮ ಒಳ್ಳೆ ಭವಿಷ್ಯ ನಿರ್ಮಿಸ್ತೇನೆ ಅಂತ ಇಲ್ಲಿ ಬಂದು ಓದ್ತಿರ್ತಾನೆ. ಇವ್ರು ಒಂದು ಓದಿಗೊಂದು ಬೆಲೆ ಕೊಡಲಿಲ್ಲ ಅಂತಂದ್ರೆ ಮತ್ತೆ ಯಾಕೆ ಬೇಕು ಇಂಥ ಸರ್ಕಾರ? ಮೊದಲು ಸರ್ಕಾರ ಇದ್ದಾಗ ನಾವು ಹೋರಾಟ ಮಾಡಿದ್ವಿ PSI ಹಗರಣದಲ್ಲಿ. ಅವಾಗ ಇದೇ ಕಾಂಗ್ರೆಸ್ನವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಯಾವ ಖಾಲಿ ಹುದ್ದೆಗಳದಾವಲ್ಲ ನಾವು ನೇಮಿಸ್ಕೊಂತೇವೆ ಅಂತಂದು. ಬಟ್ ಅವಾಗಿಂದ ಬರೀ ನಮ್ಮ ಮುಗಿಗೆ ತುಪ್ಪ ಹಚ್ಚು ಕೆಲಸ ಮಾಡಕತ್ತಾರ ಸರ್. ಯಾವುದೇ ರೀತಿಯಾದಂತ ಇನ್ನ ಮಟ್ಟ ಕಾಲ್ಫಾರ್ಮ್ ಆಗಿಲ್ಲ. ನಮ್ಮ ಪರವಾಗಿ ಮೊದಲು ಧ್ವನಿ ಎತ್ತಂತ ನಾಯಕರೇ ಈಗ ಮೂಕರಾಗಿ, ಯಾಕೆ ಅವ್ರ ಸರ್ಕಾರ ಆಡಳಿತದಾಗ ಐತಿ. ಅದಕ್ಕೋಸ್ಕರ ಇದೇ ರೀತಿ ನಡೀತಂತಂದ್ರೆ ನಮ್ಮ ಕರ್ನಾಟಕ ಮತ್ತೊಂದು ನೇಪಾಳ ಆಗ್ತದೆ. ಬಟ್ ಅದನ್ನ ನಮಗೆ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ನಾವು ವಿದ್ಯಾವಂತ ಯುವಕರದೇವಿ, ಈ ನೆಲದ ಕಾನೂನಿಗೆ ನಾವು ಬೆಲೆ ಕೊಡ್ತೇವೆ. ಇದನ್ನ ಎಚ್ಚರಿಕೆ ಗಂಟೆ ತಗೋಬೇಕು. ಇದನ್ನ ಇಲ್ಲಿಗೆ